ಹಾಲು ಮಾರುವ ಹುಡುಗಿಯ ಕತೆ. ಕಮಲ ಹಾಲು ಮಾರುವ ಹುಡುಗಿ. ಆಕೆಯ ಕೆಲಸವೆಂದರೆ ಹಸುಗಳ ಹಾಲು ಕರೆದು ಆ ಹಾಲನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದು. ಅವಳು ತನ್ನ ಹಣವನ್ನು ಖರ್ಚು ಮಾಡುವ ವಿಷಯಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದಳು. ಮಾರುಕಟ್ಟೆಗೆ ನಡೆದುಕೊಂಡು ಹೋಗುತ್ತಿರುವಾಗ ಕೋಳಿಯನ್ನು ನೋಡಿದಳು ಮತ್ತು ಕೋಳಿ ಖರೀದಿಸಿ ಅದರ ಮೊಟ್ಟೆಗಳನ್ನು ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಹಣವನ್ನು ಗಳಿಸಬಹುದು ಎಂದು ಯೋಚಿಸಿದಳು. ಹಾಲು ಮತ್ತು ಮೊಟ್ಟೆಯನ್ನು ಮಾರಿ ತಾನು ಹೇಗೆ ಹೆಚ್ಚಿನ ಹಣ ಗಳಿಸಿ ಒಳ್ಳೆಯ ಜೀವನವನ್ನು ಮಾಡಬಹುದೆಂದು ಅವಳು ಯೋಚಿಸಲು ಪ್ರಾರಂಭಿಸಿದಳು. ಹೀಗೆ ಯೋಚಿಸುತ್ತಾ ಹೋಗುತ್ತಿರುವಾಗ ಅವಳ ಕಾಲಿಗೆ ಕಲ್ಲು ತಾಗಿ ಮುಗ್ಗರಿಸಿ ಬಿದ್ದಳು. ಅವಳ ಕೈಲಿದ್ದ ಎಲ್ಲ ಹಾಲು ಚೆಲ್ಲಿ ಹೋಯಿತು. ಅವಳು ಖಾಲಿ ಪಾತ್ರೆಯೊಂದಿಗೆ ಕೈಯಲ್ಲೂ ಹಣವಿಲ್ಲದೆ ಮನೆಗೆ ಹೋದಳು. ಆಕೆಯ ತಾಯಿ ಅವಳಿಗೆ ಚೆನ್ನಾಗಿ ಚೀಮಾರಿ ಹಾಕಿ ಕಲ್ಪನೆಗೂ ವಾಸ್ತವಕ್ಕೂ ತುಂಬ ವ್ಯತ್ಯಾಸವಿದೆ ಎಂದು ತಿಳಿಸಿ ಹೇಳುತ್ತಾರೆ. ಈ ಸಣ್ಣ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿದ್ದೀರಿ ಮತ್ತು ಇದರಿಂದ ನೀವು ಏನು ಕಲಿತಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿರಿ.